ಎಷ್ಟಿತ್ತು ಅಧ್ಯಕ್ಷರೇ? 15% ಇತ್ತು. ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಅಧ್ಯಕ್ಷರೇ? 18% ಮಾಡಿ, 17% ಮಾಡಿದೆ. ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ, ಅವ್ರಿಗೆ 7% ನಾವು ಮಾಡಿದ್ವಿ. ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮಗೆ ಸೋಲಾಯಿತು ಈ ರಾಜ್ಯದಲ್ಲಿ. ಇವತ್ತು ಒಳ ಮೀಸಲಾತಿ ಮಾಡಿದವ್ರು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗ್ತಾ ಇಲ್ಲ ಇವರಿಗೆ. ಅದಕ್ಕೊಂದು ಕಮಿಟಿ ನೇಮಿಸಿ, ಅದಕ್ಕೆ ಕಮಿಟಿ ನೇಮಿಸ್ತೀರಿ. ಯಾವ್ಯಾರು ಪರ್ಸೆಂಟೇಜ್ ಕೊಟ್ಟಾರೆ, ಯಾವ ಎಸಿ ರೈಟ್ ತಂದವ್ನು ರೈಟ್ ಕೊಡ್ರಿ, ಲೆಫ್ಟ್ ತಂದವ್ನು ಲೆಫ್ಟ್ ಕೊಡ್ರಿ, ಬಂಜಾರ ತಂದವ್ನು ಬಂಜಾರದ ಕೊಡ್ರಿ, ಬೋಯಿ ತಂದವ್ ಬೋಯಿ ಕೊಡ್ರಿ. ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ದಯವಿಟ್ಟು ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ. ಎಂಪರಿಕಲ್ ಡೇಟಾ ಬೇಕು. ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ? ಒಳ ಮೀಸಲಾತಿ ಬಗ್ಗೆ ಮಾತಾಡ್ಕೂಡುದು. ನೀವು ಏನ್ ಮಾತಾಡ್ತೀರಿ ಮಾತಾಡಿ, ಒಳ ಮೀಸಲಾತಿಗೆ ನಿಮ್ಗೆ ಸಂಬಂಧ ಇಲ್ಲ. ಈಗ ಅವ್ರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದನ್ನ ಅರ್ಥೈಸ್ಕೊಂಡು ಮಾತಾಡಕ್ ಬರ್ತಾರೆ. ಮಾತಾಡ್ತಾರೆ ಇವರು ಬಿಜೆಪಿ ಒಳಗೆ ಮಾತಾಡಿದಾಗ ಬಿಟ್ಕೊಡ್ತು. ಇದನ್ನ SC/ST ಗಳ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲೀರಿ ನೀವು. ಅಧ್ಯಕ್ಷರೇ, ಒಳ ಮೀಸಲಾತಿ ಯಾರು ಕೊಟ್ಟರು? ಅದನ್ನು ಕೊಟ್ಟಿದ್ದರ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ಹಾನಿಯಾದವ್ರು ನಾವೇ ಅಧ್ಯಕ್ಷರೇ. ಚುನಾವಣೆ ಮುಂದೆ ಬರ್ತಾ ಇತ್ತು, ದಿಢೀರ್ನೆ ನಮ್ಗೆ ಯಾರನ್ನೂ ವಿಶ್ವಾಸ ತಗೊಳ್ಳಾರ್ದೇ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನಿಮಗೆ ಕೊಡ್ರಿ. ಈಗ ನಾವು ವಿರೋಧಿಲ್ಲ ಅಧ್ಯಕ್ಷ, ಮಾಡಿದಕ್ಕೆ ವಿರೋಧಿಲ್ಲ. ಈಗ ಮೀಸಲಾತಿ ನೀವಿಲ್ಲ, ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರ ಅಷ್ಟೇ. ಇವರು ಮಂತ್ರಿಗಳು ಮೀಸಲಾತಿ ನೀವು ಕೊಡಕ್ಕೆ ಬರೋ ನೋಡಿ. ಮೀಸಲಾತಿ ಅನ್ನೋದು ಕೇಳಿ, ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ. ನನ್ನ ವಾದವನ್ನು ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ಅದಕ್ಕೆ ಅವಕಾಶ ಇರೋದು. ಇಲ್ಲ ಅಧ್ಯಕ್ಷರೇ, ಅವರು ಒಳ ಮೀಸಲಾತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ ಹಕ್ಕಿಲ್ಲ. ಈಗ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾತಾಡಿ ಮಾತಾಡ್ಲಿಲ್ಲ. ಈಗ ಬೇಗ ಎದ್ದೇಳವ್ರೆ. ಅಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಮಾಡ್ತಾರೆ ಅವ್ರು? ಈಗ ಅಧ್ಯಕ್ಷರೇ, ನಾವು ಅದನ್ನು ಕೇಳಿಲ್ಲ. 2A ದಲ್ಲಿರುವಂತಹ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು.